ಕೃಷ್ಣ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಫ್ರೆಂಡ್ಸ್, ಇವತ್ತಿನ ರೀಡಿಂಗ್ ನಿಮ್ಮ ಪರ್ಸನ್ ಅವರ ಕರೆಂಟ್ ಎನರ್ಜೀಸ್ ಏನು, ಅವ್ರು ನಿಮ್ಮ ಬಗ್ಗೆ ಏನು ಹೇಳಬೇಕು ಅಂದ್ಕೊಳ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಆಗಿರುತ್ತೆ. ಸ್ಪೆಷಲಿ ಫಾರ್ ನೋ ಕಾಂಟ್ಯಾಕ್ಟ್ ಸಿಚುವೇಶನ್, ನೋ ಕಾಂಟ್ಯಾಕ್ಟಲ್ಲಿ ಯಾರಿದ್ದೀರಾ, ಸಪ್ರೇಷನಲ್ಲಿ ಯಾರಿದ್ದೀರಾ, ಅವರಿಗೋಸ್ಕರ ಈ ಒಂದು ರೀಡಿಂಗ್ ಆಗಿರುತ್ತೆ. ಓಕೆ, ಸೊ ಗೈಸ್, ವಿಡಿಯೋ ಜನರಲ್ ಆಗಿರುತ್ತೆ, ಕಲೆಕ್ಟಿವ್ ಆಗಿರುತ್ತೆ. ನಿಮ್ಮ ಜೊತೆ ರೆಸನೇಟ್ ಆದರೆ ಮಾತ್ರ ತೊಗೊಳ್ಳಿ. ಹಾಗೆ ಟೈಮ್ಲೆಸ್ ಆಗಿರುತ್ತೆ. ಯಾವಾಗ ಸ್ಕ್ರೀನ್ ಮೇಲೆ ನೋಡ್ತೀರಾ ಆವಾಗ ಇದು ನಿಮಗೆ ರೆಸನೇಟ್ ಆಗುವಂಥದ್ದು. ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗ್ ಬೇಕು, ಡಿಸ್ಕ್ರಿಪ್ಷನ್ ಇರುವಂಥ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಅಂತ ಹೇಳ್ತಾ ಲೆಟ್ ಸ್ಟಾರ್ಟ್ ದ ರೀಡಿಂಗ್. ಓಕೆ, ಪ್ಲೀಸ್ yourself me. Four of Swords, ಇಲ್ಲಿ ಫ್ಯಾಮಿಲಿ ವಿಚಾರಕ್ಕೆ ದೂರ ಆಗಿದ್ದೀರಾ ಅಂತ ಬರ್ತಾ ಇದೆ. ಮೈಟ್ ಬಿ ಫ್ಯಾಮಿಲಿ ವಿಚಾರಗಳಿಂದ, ಫ್ಯಾಮಿಲಿಯ ಇಶ್ಯೂಯಿಂದ ಇಲ್ಲಿ ಸಪ್ರೇಷನ್ ಆಗಿದೆ. ನಿಮ್ಮ ಫ್ಯಾಮಿಲಿ ಅಥವಾ ಅವ್ರ ಫ್ಯಾಮಿಲಿ ನಿಮ್ಮ ಒಂದು ಪ್ರೀತಿಗೆ ಒಪ್ಕೊಳ್ತಾ ಇಲ್ಲ. ಈ ಒಂದು ಸಿಚುವೇಶನ್ಸ್, ಸಮ್ ಫ್ಯಾಮಿಲಿ ಇಶ್ಯೂಸ್ ಎನರ್ಜೀಸ್ ಬರ್ತಾ ಇದೆ ಇಲ್ಲಿ. ಮೈಟ್ ಬಿ ಈ ಪರ್ಸನ್, ನೀವು ರೆಡಿ ಇದ್ದೀರಾ ನಿಮ್ಮ ಫ್ಯಾಮಿಲಿನ ಫೇಸ್ ಮಾಡೋಕ್ಕೆ, ಬಟ್ ಈ ಪರ್ಸನ್ ಈಸ್ ನಾಟ್ ರೆಡಿ ಟು ಫೇಸ್ ದೇರ್ ಫ್ಯಾಮಿಲಿ. ಅವ್ರ ಫ್ಯಾಮಿಲಿಗೆ ಹೇಳ್ಕೊಳ್ಳೋದಕ್ಕೆ ರೆಡಿ ಇಲ್ಲ. ರೀಸನ್ಸ್ ಕೊಡ್ತಾ ಇರೋದು, ನಮ್ಮ ಮನೇಲಿ ಒಪ್ಕೊಳ್ತಾ ಇಲ್ಲ, ಅದು ನಮ್ಮ ಮನೇಲಿ ಅಮ್ಮ ಒಪ್ಕೊಳ್ತಾ ಇಲ್ಲ, ಅಪ್ಪ ಒಪ್ಕೊಳ್ತಾ ಇಲ್ಲ, ಅಥವಾ ಚಿಕ್ಕಪ್ಪ ಒಪ್ಕೊಳ್ತಾ ಇಲ್ಲ, ದೊಡ್ಡಪ್ಪ ಒಪ್ಕೊಳ್ತಾ ಇಲ್ಲ. ಈ ಥರದ ಒಂದು ರೀಸನ್ಸ್ ಈ ಪರ್ಸನ್ ನಿಮಗೆ ಕೊಡ್ತಾ ಇದ್ದಾರೆ. ಎಸ್, ಆ್ಯಕ್ಚುಲಿ ಅದು ಟ್ರೂನು ಕೂಡ. ಬಿಕಾಸ್ ಅವ್ರು ಏನೂ ಮಾಡದೇ ಇರೋವಂಥ ಪರಿಸ್ಥಿತಿನಲ್ಲಿದ್ದಾರೆ. ತುಂಬ ಎಮೋಷ್ನಲಿ ಅವರನ್ನು ಬ್ಲ್ಯಾಕ್ ಮೇಲ್ ಮಾಡೋ ರೀತಿಯಲ್ಲಿ ಮಾಡ್ತಿದ್ದಾರೆ ಅಂತ ಹೇಳ್ಬೋದು, ಫ್ಯಾಮ್ಲಿಲೂ ಕೂಡ. ಆ್ಯಂಡ್ ಈ ಪರ್ಸನ್ ತುಂಬಾ ಎಮೋಷ್ನಲಿ ತುಂಬ ವೀಕ್ ಇದ್ದಾರೆ. ಯಾರಾದರೂ ಸ್ವಲ್ಪ ಸೆನ್ಸಿಟಿವ್ ಆಗಿ, ಸ್ವಲ್ಪ ಒಂದೆರಡು ಕಣ್ಣೀರು ಹಾಕಿದ್ರೂ ಸಾಕು, ಇವ್ರು ಕರಗೋಗ್ಬಿಡ್ತಾರೆ. ಸೊ ಇವರ ಒಂದು ಎಮೋಷನ್ಸ್ ಏನಿದೆ, ಇವರ ಒಂದು ವೀಕ್ನೆಸ್ ಅದು. ಸೊ ಅದನ್ನು ವೀಕ್ನೆಸ್ನ ಇಟ್ಕೊಂಡು ಇವ್ರ ಮನೇಲಿ ಎಮೋಷ್ನಲಿ ಅವ್ರನ್ನ ಬ್ಲ್ಯಾಕ್ ಮೇಲ್ ಮಾಡ್ತಾ ಇರಬಹುದು ಒಂದು. ಆ್ಯಂಡ್ ಅವ್ರ ಮನೇಲಿ ಏನು ಹೇಳ್ತಾರೆ ಅದನ್ನು ತೋರಿಸಿ ಮದುವೆ ಆಗಬೇಕು, ಈ ಥರದ ಒಂದು ಕನ್ವರ್ಸೇಷನ್ಸ್ ನಡೀತಾ ಇದೆ. ಈ ಥರದ ಸಿಚುವೇಶನ್ಸ್ ಕೂಡ ಕೆಲವರ ವಿಚಾರದಲ್ಲಿ ನಡೀತಾ ಇದೆ ಅಂತ ಹೇಳಬಹುದು. ಆ್ಯಂಡ್ ಇನ್ನು ಕೆಲವ್ರ ವಿಚಾರದಲ್ಲಿ ಥರ್ಡ್ ಪಾರ್ಟಿ ಇದೆ. ಸಾರಿ, ಎಸ್, ಇನ್ನು ಕೆಲವು ರಿಲೇಷನ್ಶಿಪ್ಗಳು ಏನಿದೆ ಅದು ಥರ್ಡ್ ಪಾರ್ಟಿಯಿಂದಾಗಿ ದೂರ ಆಗಿದೆ ಅಂತ ಹೇಳ್ಬೋದು. ಬಿಕಾಸ್ ಇಲ್ಲಿ ಕೆಲವರು ಫ್ಯಾಮಿಲಿ ವಿಚಾರಕ್ಕೆ ದೂರ ಆಗಿದ್ದೀರಾ, ಇನ್ನು ಕೆಲವರು ಥರ್ಡ್ ಪಾರ್ಟಿಯಿಂದಾಗಿ ದೂರ ಆಗಿದ್ದಾರೆ ಅಂತ ಹೇಳ್ಬೋದು. ಮೈಟ್ ಬಿ ಈ ಥರ್ಡ್ ಪಾರ್ಟಿ ನಿಮಗೆ ತುಂಬ ಗೊತ್ತಿರುವಂತಹ ವ್ಯಕ್ತಿ ಆಗಿರಬಹುದು, ಅಥವಾ ಅವ್ರಿಗೆ ಗೊತ್ತಿರುವಂತಹ ವ್ಯಕ್ತಿ ಆಗಿರಬಹುದು. ನಿಮ್ಮ ಪ್ರೀತಿ ಆದಮೇಲೆ, ನಿಮ್ಮಿಬ್ಬರ ಪ್ರೀತಿಗೆ ಸೇತುವೆ ಆಗಿದ್ದೆ ಆ ಒಂದು ಥರ್ಡ್ ಪಾರ್ಟಿ. ಅದಾದಮೇಲೆ ಮತ್ತೆ ನಿಮ್ಮಿಬ್ಬರ ಪ್ರೀತಿ ಎಲ್ಲ ಒಂದು ಬಾಂಡಿಂಗ್ ಅನ್ನೋದು ಬೆಳೆದಾದಮೇಲೆ ಆ ಥರ್ಡ್ ಪಾರ್ಟಿಗೆ ಮತ್ತೆ ಅಟ್ರಾಕ್ಟ್ ಆಗಿದ್ದಾರೆ, ಅದರಿಂದ ಇದ್ದು ದೂರ ಆಗಿದೆ ಅಂತ ಹೇಳ್ಬೋದು. ಇಂಟೆನ್ಷನಲಿ ಕೂಡ ಇಲ್ಲಿ ನಿಮ್ಮನ್ನು ದೂರ ಮಾಡಿರುವಂತಹ ಒಂದು ಎನರ್ಜೀಸ್ ಕೂಡ ನಡೀತಾ ಇದೆ. ಸೊ ಆ ಥರ್ಡ್ ಪಾರ್ಟಿಯಿಂದಾಗಿ ತುಂಬ ಹಾರ್ಟ್ ಬ್ರೇಕ್ಗಳು ನಿಮಗೂ ಆಗಿದೆ. ಆ್ಯಂಡ್ ಇವನ್ ಈ ಪರ್ಸನ್ಗೂ ಎಲ್ಲೋ ಒಂದು ಕಡೆ ಆ ಥರ್ಡ್ ಪಾರ್ಟಿಯಿಂದ ಅಷ್ಟು ಹ್ಯಾಪಿನೆಸ್ ಅಂತೂ ಕಾಣಿಸ್ತಾ ಇಲ್ಲ. ಬಟ್ ಥರ್ಡ್ ಪಾರ್ಟಿ ಎನರ್ಜಿ ಇದೆ, ಬಟ್ ಅದರಿಂದನೂ ಅವ್ರು ತಪ್ಪಿಸ್ಕೊಳಕ್ಕೆ ಬರ್ತಾ ಇಲ್ಲ. ಆ್ಯಂಡ್ ತಪ್ಪಿಸ್ಕೊಂಡ್ರೂ ಅದರಿಂದ ಹೊರಗೆ ಬಂದ್ರೂ ನಿಮಗೆ ಮುಖ ತೋರಿಸ್ಬೇಕು, ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಬೇಕು ಅನ್ನೋ ಒಂದು ಮುಖ ಅಂತೂ ಖಂಡಿತ ಇಲ್ಲ ಅವ್ರಿಗೆ. ಆ್ಯಂಡ್ ಮೈಟ್ ಬಿ ಕೆಲವರು ಆ ಒಂದು ರಿಲೇಷನ್ಶಿಪ್ಪಲ್ಲೂ ಕೂಡ ಹ್ಯಾಪಿಯಾಗೂ ಇರಬಹುದು. ಬಟ್ ಹ್ಯಾಪಿಯಾಗಿದ್ದಾರೆ ಅಂತಲೂ ನೀವು ಅಂದ್ಕೊಳ್ತಾ ಇರ್ಬೋದು. ಸಮ್ವೇರ್ ಕೆಲವರು ಹ್ಯಾಪಿಯಾಗಿದ್ದಾರೆ, ಇನ್ನು ಕೆಲವರು ಸಫರ್ ಆಗ್ತಾ ಇದ್ದಾರೆ, ಗಿಲ್ಟಲ್ಲಿದ್ದಾರೆ, ಬಟ್ ದೇ ಆರ್ ನಾಟ್ ರೆಡಿ ಟು ಕಮ್ ಬ್ಯಾಕ್ ಟು ಯು. ಸೊ ಆ್ಯಂಡ್ ಇಲ್ಲಿ ಥರ್ಡ್ ಪಾರ್ಟಿ ಸಿಚುವೇಶನ್ ಯಾರು ನಿಜವಾಗ್ಲೂ ಇದ್ದೀರಾ, ಸೊ ನಿಮಗೆ ಕನ್ಫರ್ಮ್ ಇದೆ ಅಂದರೆ ನಿಮಗೆ ಒಂದು ಅಡ್ವೈಸ್, ನೀವು ಮದುವೆ ಆಗಿಲ್ಲ ಅಥವಾ ಮದುವೆ ಆಗಿಲ್ಲ, ರಿಲೇಷನ್ಶಿಪ್ಪಲ್ಲಿ ಅಷ್ಟೇ ಇದ್ದೀರಾ ಅಂತಂದರೆ ಈ ಪರ್ಸನ್ ಲೈಫಲ್ಲಿ ಇನ್ನೊಂದು ಥರ್ಡ್ ಪಾರ್ಟಿ ಇದ್ದಾರೆ ಅಂದರೆ ಸ್ಟಿಲ್ ಯು ಹ್ಯಾವ್ ಅ ಟೈಮ್. ಜಸ್ಟ್ ಈ ಪರ್ಸನಿಂದ ಮೂವ್ ಆನ್ ಆಗಿ. ಬಿಕಾಸ್ ನಿಮ್ಮ ಮೇಲೆ ಪ್ರೀತಿ ಇತ್ತು ಅಂದರೆ ಮೂರನೇ ವ್ಯಕ್ತಿಯ ಹತ್ರ ಅವ್ರು ಹೋಗೋದಿಲ್ಲ. ಸೊ ನಿಮ್ಮ ಮೇಲೆ ಪ್ರೀತಿ ಕಮ್ಮಿ ಆಗಿದೆ ಅಂತಂದರೆ ಅದರ ಅರ್ಥ ನೀವು ಬೇಡ, ಆ ಒಂದು ವ್ಯಕ್ತಿ ಬೇಕು ಅನ್ನೋದೇ ಆಗಿರುತ್ತೆ. ಸೊ ಬೆಟರ್ ಟೇಕ್ ಅ ಡಿಸಿಷನ್ ಫಾರ್ ದಟ್. ಸೊ ಸಪೋಸ್ ನೀವೇನಾದರೂ ಮ್ಯಾರಿಡ್ ಇದ್ದೀರಾ, ಬಟ್ ಸಮ್ವೇರ್ ಈ ಪರ್ಸನ್ ಥರ್ಡ್ ಪಾರ್ಟಿಯಿಂದ ಹೋಗಿದ್ದಾರೆ ಅಂದರೆ ಒಂದು ಸತಿ ಅದು ಫ್ಯಾಮ್ಲಿಗೆಲ್ಲ ನೀವು ಮಾತಾಡಿ ಕೂತು ಬಗೆಹರಿಸ್ಕೊಳ್ಳಿ. ಫ್ಯಾಮಿಲಿ ಜೊತೆ ಡಿಸ್ಕಸ್ ಮಾಡಿ, ಅವ್ರ ಮನೇಲಿ ನಿಮ್ಮ ಮನೇಲಿ ಡಿಸ್ಕಸ್ ಮಾಡಿ ಸರಿ ಮಾಡ್ಕೊಳ್ಳಿ. ಬಿಕಾಸ್ ಎಷ್ಟೊಂದು ಜನ ಮೆಸೇಜ್ ಹಾಕ್ತೀರಾ, ಎಷ್ಟೊಂದು ಜನ ಕಾಂಟ್ಯಾಕ್ಟ್ ಮಾಡ್ತೀರಾ, ಹಸ್ಬೆಂಡು ಥರ್ಡ್ ಪಾರ್ಟಿ ಸಿಚುವೇಷನ್ನಲ್ಲಿದ್ದಾರೆ, ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಅಂತಂದರೆ ಮದುವೆ ಅನ್ನೋದು ಎಲ್ಲರೂ ನಿಶ್ಚಯ ಮಾಡಿರ್ತಾರೆ ಅಂದಮೇಲೆ ಫ್ಯಾಮಿಲಿನ ಈ ಒಂದು ಮ್ಯಾಟ್ರಲ್ಲಿ ಇನ್ವಾಲ್ವ್ ಮಾಡಿ
ಸಾರ್ಟ್ ಔಟ್ ಮಾಡ್ಕೊಳ್ಳಿ. ಓಕೆ, ಕೆಲವೊಂದು ಸತಿ ಬೇರೆದವರ ಹೆಲ್ಪ್ ಅಂತ ತೊಗೊಳ್ಳೋವಂಥದ್ದು ತುಂಬ ಅವಶ್ಯಕತೆ ಇರುತ್ತೆ. ಸೊ ಯೂನಿವರ್ಸ್ ಮತ್ತು ಇವ್ರು ರಿಯೂನಿಯನ್ ಆಗ್ತಾರಾ, ಏನಾದರೂ ಚೇಂಜಸ್ ಇರುತ್ತಾ ಇವರೊಂದು ರಿಲೇಷನ್ಶಿಪ್ಪಲ್ಲಿ, ಏನು ಗೈಡೆನ್ಸ್ ಕೊಡಬೇಕು ಅಂತಿದ್ದೀರಾ? ಓಕೆ, ಡಬಲ್ ಕನ್ಫರ್ಮೇಷನ್ ಹಿಯರ್, ಥರ್ಡ್ ಪಾರ್ಟಿ. ಗೈಸ್, ಇಲ್ಲಿ ಮದರ್ ಇಶ್ಯೂಸ್ ಕೂಡ ನಡೀತಾ ಇದೆ. ಈಗಷ್ಟೇ ನಾನು ಹೇಳಿದೆ ಫ್ಯಾಮಿಲಿನ ಇನ್ವಾಲ್ವ್ ಮಾಡಿ ಅಂತ. ಬಟ್ ಕೆಲವ್ರ ಫ್ಯಾಮಿಲಿಯಲ್ಲಿ ಆ ಪರ್ಸನ್ ಫ್ಯಾಮಿಲಿ ಕಡೆಯಿಂದನೇ ಅವರ ಮದರ್ ಅಥವಾ ಒಂದು ಲೇಡಿ ಸಪೋರ್ಟಿವ್ ಆಗಿ ನಿಂತ್ಕೊಂಡಿದ್ದಾರೆ ಅಂತ ಹೇಳಬಹುದು. ಇಲ್ಲಿ ತುಂಬ ಕಷ್ಟ ಅನ್ನೋ ಥರ ಒಂದು ಎನರ್ಜೀಸ್ ಇದೆ. ಹೆಲ್ಪ್ಲೆಸ್, ಯಾರು ಇದನ್ನು ನೋಡ್ತಾ ಇದ್ದೀರಾ, ಸಮ್ವೇರ್ ನೀವು ತುಂಬ ಹೆಲ್ಪ್ಲೆಸ್ ಆಗಿದ್ದೀರಾ. ಆ್ಯಂಡ್ ಯು ನೋ ಎವ್ರಿಥಿಂಗ್. ಓಕೆ, ನಿಮಗೆಲ್ಲನೂ ಗೊತ್ತು, ನಿಮ್ಮ ಪರ್ಸನ್ ಏನು ಮಾಡ್ತಾ ಇದ್ದಾರೆ, ಏನಿಲ್ಲ, ಎಲ್ಲನೂ ನಿಮಗೆ ಗೊತ್ತು. ಬಟ್ ಸ್ಟಿಲ್ ನೀವು ಮಾತಾಡೋಕ್ಕಾಗ್ತಾ ಇಲ್ಲ, ಸ್ಪೀಕ್ಔಟ್ ಮಾಡೋಕ್ಕಾಗ್ತಾ ಇಲ್ಲ. ವೈ? ಬಿಕಾಸ್ ಸಮ್ವೇರ್ ನಿಮ್ಮ ಥ್ರೋಟ್ ಚಕ್ರನೂ ಬ್ಲಾಕ್ ಆಗಿರಬಹುದು. ಆ್ಯಂಡ್ ಈ ಒಂದು ರಿಲೇಷನ್ಶಿಪ್ಪಿಂದ ನೀವು ಮೂವ್ ಆನ್ ಆಗಬೇಕು ಅಂದ್ಕೊಳ್ತಾ ಇದ್ದೀರಾ. ಬಟ್ ಸರ್ಕಮ್ಸ್ಟೆನ್ಸಸ್ ನಿಮ್ಮನ್ನು ತಡೀತಾ ಇದೆ. ಸೊಸೈಟಿ ಏನು ಅಂದ್ಕೊಂಡ್ಬಿಡುತ್ತೋ, ಅಥವಾ ಕೆಲವ್ರಿಗೆ ಇಲ್ಲಿ ಮಕ್ಕಳಿದ್ದಾರೆ, ಸೊ ಅವರನ್ನು ಹೇಗೆ ಬಿಟ್ಟೋದು, ಅಥವಾ ಅವ್ರ ಜೊತೆ ನಾನು ಮಕ್ಕಳನ್ನ ಇಟ್ಕೊಂಡು ಗಂಡನ ಹೆಂಗೆ ಬಿಟ್ಟು ಹೋಗೋದು, ಈ ರೀತಿ ಕೆಲವೊಂದಷ್ಟು ಥಿಂಗ್ಸ್ ನಡೀತಾ ಇದೆ ನಿಮ್ಮ ಲೈಫಲ್ಲಿ. ಈ ಥರದ ಒಂದು ಯೋಚನೆಗಳು ಇದೆ ಅಂತ ಹೇಳಬಹುದು. ಆ್ಯಂಡ್ ಸಮ್ವೇರ್ ಇಲ್ಲಿ ಮೂವ್ ಆನ್ ಎನರ್ಜಿನೂ ಕೂಡ ಬರ್ತಾ ಇದೆ. ತುಂಬಾ ಟಾರ್ಚರ್ ಅನ್ನಿಸ್ತಾ ಇದೆ, ತುಂಬ ಟಾಕ್ಸಿಕ್ ಅನ್ನಿಸ್ತಾ ಇದೆ. ಅಂದರೆ ಬೆಟರ್ ಯು ಜಸ್ಟ್ ಮೂವ್ ಫಾರ್ವರ್ಡ್ ಫ್ರಮ್ ದಿಸ್ ರಿಲೇಷನ್ಶಿಪ್ ಅಂತಲೂ ಹೇಳ್ತೀನಿ. ಓಕೆ, ಆ್ಯಂಡ್ ಇಲ್ಲಿ ಕೆಲವ್ರಿಗೆ ನಂಗೆ ಜಾಸ್ತಿ ಆಲ್ಮೋಸ್ಟ್ ಇಲ್ಲಿ ಮ್ಯಾರೇಜ್ ಆದವ್ರದ್ದೇ ಎನರ್ಜಿ ಬರ್ತಾ ಇದೆ. ಓಕೆ, ಸೊ ಮ್ಯಾರಿಡ್ ಆದವರು ಇಲ್ಲಿ ರೆಸ್ನೇಟ್ ಆದರೆ ಕಂಟಿನ್ಯೂ ಮಾಡಿ ವಿಡಿಯೋನ. ಇಲ್ಲಿ ಅತ್ತೆ ಮನೇಲಿ ಸ್ವಲ್ಪ ನಿಮಗೆ ತುಂಬ ಪ್ರೆಷರೈಸ್ ಬರ್ತಾ ಇದೆ, ಸಪೋರ್ಟಿವ್ ಆಗಿ ನಿಂತ್ಕೊಳ್ತಾ ಇಲ್ಲ. ನಿಮ್ಮ ಪರ್ಸನ್ಗೆ ಅವ್ರು ಏನೇ ಮಾಡಿದ್ರೂ ಸಹ ಅವರನ್ನೇ ಸಪೋರ್ಟಿವ್ ಆಗಿ ನಿಂತ್ಕೊಂಡಿದ್ದಾರೆ ಅಂತ ಹೇಳಬಹುದು. ಇಲ್ಲಿ ನಿಮ್ಮ ಪರ್ಸನ್ಗೆ ಸಪೋರ್ಟಿಂಗ್ ಜಾಸ್ತಿ ಇದೆ ಅಂತ ಹೇಳಬಹುದು. ಆ್ಯಂಡ್ ಇಲ್ಲಿ ಅವ್ರು ಹೇಳಿದಾಗೆ ಅವ್ರು ಏನು ಮಾಡ್ತಾರೆ ಅದೇ ಸರಿ, ನೀವೇನೇ ಹೇಳಿದ್ರು ತಪ್ಪು, ಆ ಥರದ ಎನರ್ಜೀಸ್ ಇಲ್ಲಿ ಕಾಣಿಸ್ತಾ ಇದೆ ಅಂತ ಹೇಳಬಹುದು. ಆ್ಯಂಡ್ ದಿಸ್ ಪರ್ಸನ್ ಈಸ್ ಕಂಪ್ಲೀಟ್ಲಿ ವಾಟ್ ವಿ ಕಾಲ್ ಗಿವ್ ಅಪ್ ಅಂತಲೇ ಹೇಳಬಹುದು. ಏನು ಮಾಡಬೇಕು, ಏನು ಆ್ಯಕ್ಷನ್ಸ್ ತೊಗೊಳೋದಕ್ಕೆ ರೆಡಿ ಇಲ್ಲ ಈ ಪರ್ಸನ್ ನಿಮ್ಮ ವಿಚಾರದಲ್ಲಿ. ಆ್ಯಂಡ್ ಏನಾಗ್ತಾ ಇದೆ, ಹೇಗೆ ಬರ್ತಾ ಇದೆ ಹಾಗೆ ಹೋಗಲಿ ಲೈಫು, ನಾನು ಯಾಕೆ ಮಾಡಲಿ, ನನಗೆಲ್ಲನೂ ಸಪೋರ್ಟಿವ್ ಆಗಿದೆ, ನನ್ನ ಫ್ಯಾಮಿಲಿನೇ ನಾನು ಸಪೋರ್ಟಿವ್ ಆಗಿದೆ, ನಾನು ಮಾಡಿದ್ದೆ ನಾನು ನಡೆದಿದ್ದೆ ದಾರಿ, ನಾನು ಮಾಡಿದ್ದೆ ಎಲ್ಲ ಕೆಲಸ, ಈ ರೀತಿಯ ಒಂದು ಇದರಲ್ಲಿ ಒಂದು ಈಗೋಸ್ಟಿಕ್ ಆ್ಯಟಿಟ್ಯೂಡಲ್ಲಿ ಇವರು ಸದ್ಯಕ್ಕೆ ಈ ಪರ್ಸನ್ ಇದ್ದಾರೆ ಅಂತ ಹೇಳ್ಬೋದು. ಅದಕ್ಕೋಸ್ಕರ ನಿಮಗೆಲ್ಲೋ ಒಂದು ಕಡೆ ಲೋ ಫೀಲ್ ಆಗುತ್ತೆ. ಬಟ್ ಸಮ್ವೇರ್ ನೀವು ಕೂಡ ಇಂಡಿಪೆಂಡೆಂಟ್ ಆಗಿ ಬದುಕೋದನ್ನು ಕಲಿಬೇಕು. ಸೊ ಬಾಟಮ್ ಆಫ್ ದಿ ಕಾರ್ಡ್ ಇಲ್ಲಿ ನನಗೆ ಕ್ವೀನ್ ಆಫ್ ಸ್ವಾರ್ಡ್ಸ್ ಬಂದಿದೆ. ಸೊ ಬೆಟರ್ ನಿಮ್ಮ ಕೆರಿಯರ್ನ ನೀವು ಚೂಸ್ ಮಾಡ್ಕೊಳ್ಳಿ. ಬಿ ಸ್ಟ್ರಾಂಗ್, ಬಿ ಇಂಡಿಪೆಂಡೆಂಟ್. ತುಂಬ ಟಾಕ್ಸಿಕ್ ಅನ್ನಿಸ್ತಾ ಇದೆ ಈ ರಿಲೇಷನ್ಶಿಪ್ ಅಂದರೆ. ಪ್ಲೀಸ್, ಮೆಂಟಲಿ ನೀವು ಅಷ್ಟು ಹೆಲ್ದಿಯಾಗಿಲ್ಲ ಈ ರಿಲೇಷನ್ಶಿಪ್ಪಲ್ಲಿ ಅಂದರೆ. ಸೊ ಟೇಕ್ ಅ ಸ್ಟೆಪ್ ಫಾರ್ ಯುವರ್ ಸೆಲ್ಫ್ ಆ್ಯಂಡ್ ಮೂವ್ ಫಾರ್ವರ್ಡ್ ಅಂತ ಹೇಳ್ತಾ. ಓಕೆ, ಸೊ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ಓಕೆ, ದ ಟವರ್ ಕಾರ್ಡ್ ಬರ್ತಾ ಇದೆ. ಇನ್ನು ಎಷ್ಟು ಈ ಒಂದು ರಿಲೇಷನ್ಶಿಪ್ಪಲ್ಲಿ ಇನ್ನೂ ಕಷ್ಟಪಡ್ತಾ ಇದ್ದೀರಾ, ಇನ್ನೂ ಅದೆಷ್ಟು ಕಷ್ಟಪಡ್ತೀರಾ. ಸೊ ಬೆಟರ್ ಇದರಿಂದ ಹೊರಗೆ ಬನ್ನಿ ಅಂತಲೂ ಕೂಡ ಕಾರ್ಡ್ ಹೇಳ್ತಾ ಇದೆ. ಸಮ್ವೇರ್ ನಂಗೆ ಇವತ್ತು ಆಲ್ಮೋಸ್ಟ್ ಲೋ ಎನರ್ಜಿ ಕಾರ್ಡ್ಗಳೇ ಬರ್ತಾ ಇದೆ. ಮೈಟ್ ಬಿ ಒಂದು ಫ್ಯೂ ಡೇಸಿಂದ ನೀವು ಸಹ ತುಂಬ ಸ್ಟ್ರೆಸ್ಸಲ್ಲಿದ್ದೀರಾ, ಅಳ್ತಾ ಇದ್ದೀರಾ. ಯಾಕೆ ನನ್ನ ಲೈಫ್ ಹೀಗಾಗಿದೆ, ನನಗೆ ಯಾಕೆ ಹೀಗಾಗುತ್ತೆ, ನನ್ನ ಲೈಫಲ್ಲಿ ಯಾವುದೂ ಸರಿ ಇಲ್ಲ, ಈ ರೀತಿಯ ಫೀಲಿಂಗ್ಸ್ ನಿಮಗೂ ಕೂಡ ಆಗಿದೆ. ಇದು ಕಾಮನ್, ಬಿಕಾಸ್ ಅವರನ್ನು ನಂಬಿ ನೀವು ಹೋಗಿರ್ತೀರ. ಬಟ್ ಸ್ಟಿಲ್ ಆ ಪರ್ಸನ್ ಕಡೆಯಿಂದ ನಿಮಗೆ ಮೋಸ ಆಗಿದೆ, ಬೆಟ್ರೇಯಲ್ ಆಗಿದೆ, ನಂಬಿಕೆ ದ್ರೋಹ ಆಗಿದೆ. ಅಂದರೆ ಯಾರಿಗಾದ್ರೂ ಅದು ಸಹಜ ಅನಿಸೋದು. ಸೊ ಮೈಟ್ ಬಿ ಇಲ್ಲಿ ನೀವು ಆಲ್ರೆಡಿ ಇದು ನಿಮಗೆ ಎರಡನೇ ಪ್ರೀತಿ ಆಗಿರಬಹುದು. ಹಳೆ ಪ್ರೀತಿನೂ ಕೂಡ ನನಗೆ ಇದೇ ರೀತಿಯ ಚೀಟಿಂಗ್ ನಡೀತು, ಎರಡನೇ ಪ್ರೀತಿಯಲ್ಲೂ ನನಗೆ ಇದೇ ರೀತಿಯಾಗಿದೆ, ನನ್ನ ರಿಲೇಷನ್ಶಿಪ್ಗಳೇ ಸರಿ ಇರೋದಿಲ್ಲ ಅಂತಂದರೆ, ಬಿಕಾಸ್ ನೀವು ಹಳೆಯದ್ರನ್ನೆಲ್ಲನೂ ಕ್ಯಾರಿ ಫಾರ್ವರ್ಡ್ ಮಾಡಿ ಹೊಸ ರಿಲೇಷನ್ಶಿಪ್ಪಲ್ಲೂ ಅದನ್ನೇ ಕಂಟಿನ್ಯೂ ಮಾಡ್ತಾ ಇದ್ದೀರಾ. ಅಂದರೆ ಅದನ್ನೇ ಮತ್ತೆ ನೀವು ಅಟ್ರ್ಯಾಕ್ಟ್ ಮಾಡ್ತೀರಾ. ಪಾಸ್ಟ್ ಟ್ರಾಮಾಗಳನ್ನು ನೀವು ಕೂಡ ಹೀಲ್ ಮಾಡ್ಕೋಬೇಕಾಗತ್ತೆ. ಸ್ಪಿರಿಚುವಲಿ
ನೀವು ಎಷ್ಟು ಕನೆಕ್ಟ್ ಆಗಿರ್ತೀರಾ, ಎಷ್ಟು ನೀವು ಇನ್ನೂ ಈ ಸ್ಪಿರಿಚುವಾಲಿಟಿಯಲ್ಲಿ ನೀವು ಎಷ್ಟು ಬರ್ತೀರಾ ಅಷ್ಟು ಆಳವಾಗಿ ಇರುತ್ತೆ ಇದು. ಎಷ್ಟು ಕಲಿತ್ರೂ ಕಮ್ಮಿ, ಎಷ್ಟು ಕನೆಕ್ಟ್ ಆದರೂ ಕಮ್ಮಿ. ನಾವು ದಿನ ಇದನ್ನು ಕಲಿತಾನೇ ಇರಬೇಕು, ಕನೆಕ್ಟ್ ಆಗ್ತಾನೆ ಇರಬೇಕು. ಆವಾಗಲೇ ನಮ್ಮ ಒಂದು ಕರ್ಮಗಳು ಏನಿದೆ ಅದು ಕ್ಲೆನ್ಸ್ ಆಗ್ತಾ ಬರುತ್ತೆ. ಸೊ ಸ್ಟಾರ್ಟ್ ಮೆಡಿಟೇಷನ್ನ ಶುರು ಮಾಡ್ಕೊಳ್ಳಿ. ಸೊ ನಿಮ್ಮ ರಿಲೇಷನ್ಶಿಪ್ಗಳನ್ನ ನೀವು ಹೀಲ್ ಮಾಡ್ಕೊಳ್ಳಿ. ನನಗೆ ಈ ಒಂದು ರಿಲೇಷನ್ಶಿಪ್ಪಿಂದ ಹೊರಗೆ ಬರೋಕ್ಕಾಗಲ್ಲ, ನನಗೆ ಈ ರಿಲೇಷನ್ಶಿಪ್ ಬೇಕು ಅಂದರೆ ಫಸ್ಟು ನೀವು ನಿಮ್ಮ ಮೈಂಡ್ಸೆಟ್ನ ನೀವು ಹೀಲ್ ಮಾಡ್ಕೋಬೇಕು. ಐ ಥಿಂಕ್ ಇಲ್ಲಿ ಎಲ್ಲ ಎನರ್ಜೀಸ್ಗಳು ಏನಿದೆ, ನಿಮ್ಮ ಪರ್ಸನ್ ಏನು ಇದು ಆಗ್ತಾ ಇದ್ದಾರೆ, ಇಲ್ಲೂ ಕೂಡ ನೀವು ತುಂಬ ಸ್ಟ್ರೆಸ್ ಆಗಿದ್ದೀರ. ನಿಮ್ಮ ಮೆಂಟಲಿ ನೀವು ಅಷ್ಟು ಶಾಂತವಾಗಿಲ್ಲ, ಪೀಸ್ಫುಲ್ ಆಗಿಲ್ಲ. ತುಂಬ ನೆಗೆಟಿವ್ ಥಾಟ್ಸ್ಗಳು, ತುಂಬ ಓವರ್ ಥಿಂಕಿಂಗ್ ಜಾಸ್ತಿ ಬರ್ತಿದೆ. ಆ್ಯಂಡ್ ರಾತ್ರಿ ಆದರೆ ಸಾಕು ಭಯ ಸ್ಟಾರ್ಟ್ ಆಗುತ್ತೆ. ಸಮ್ವೇರ್ ಕಾರಣ ಇಲ್ಲದೆ ಇನ್ಸೆಕ್ಯೂರಿಟೀಸ್ ಬರ್ತಾ ಇದೆ. ಇನ್ಸೆಕ್ಯೂರಿಟೀಸಿಂದ ಭಯ ಫೀಲ್ ಮಾಡ್ತಿದ್ದೀರಾ. ಆ್ಯಂಡ್ ಮೈಟ್ ಬಿ ಈಗ ಆಲ್ರೆಡಿ ನಿಮ್ಮ ಲೈಫಲ್ಲಿ ಒಂದಷ್ಟು ಫಿನಾನ್ಷಿಯಲಿ ನೀವೇನಾದರೂ ಸ್ಟೇಬಲ್ ಇದ್ದೀರಾ, ಬಟ್ ಸ್ಟಿಲ್ ನಿಮ್ಗೆ ಇನ್ನೂ ಸ್ಟಿಲ್ ಇನ್ಸೆಕ್ಯೂರಿಟೀಸ್ ಕಾಡ್ತಾ ಇದೆ ಅಂದರೆ ನೀವು ಎಮೋಷ್ನಲಿ ಇಂಡಿಪೆಂಡೆಂಟ್ ಆಗಿಲ್ಲ ಅಂತ ಬರ್ತಾ ಇದೆ. ಸೊ ಅದ್ರ ಕಡೆನೂ ಫೋಕಸ್ಡ್ ಆಗಿರಿ, ಹೀಲ್ ಮಾಡ್ಕೊಳ್ಳಿ ನಿಮ್ಮ ಮೆಂಟಲ್ ಹೆಲ್ತ್ನ. ಒನ್ಸ್ ನೀವು ಹೀಲ್ ಆದರೆ ಈ ಒಂದು ಪರ್ಸನ್ ಏನಿದ್ದಾರೆ ಅವ್ರನ್ನೂ ಸಹ ನೀವು ಹೀಲ್ ಮಾಡಬಹುದು. ಅಂಟಿಲ್ ಆ್ಯಂಡ್ ಅನ್ಲೆಸ್ ನಿಮ್ಮ ಒಂದು ಕಪ್ಪಲ್ಲಿ ಒಂದು ಲವ್, ಒಂದು ಹ್ಯಾಪಿನೆಸ್ನ ನೀವು ಫಿಲ್ ಮಾಡ್ಕೊಳ್ದೆ ಬೇರೆದವ್ರಿಗೆ ನೀವು ಸರ್ವ್ ಮಾಡೋಕ್ಕಾಗೋದಿಲ್ಲ. ಸೊ ಫಸ್ಟು ನಿಮ್ಮ ಕಪ್ನ ನಿಮ್ಮ ಒಂದು ಹ್ಯಾಪಿನೆಸ್ಸಲ್ಲಿ, ಒಂದು ಪೀಸ್ ಅನ್ನೋದರಲ್ಲಿ ಎಲ್ಲವನ್ನು ಅದನ್ನು ಫಿಲ್ ಮಾಡಿ. ಕಪ್ಪಲ್ಲಿ ಟೀ ಇಲ್ಲದೆ ಬೇರೆದವ್ರಿಗೆ ಟೀ ಸರ್ವ್ ಮಾಡೋಕ್ಕಾಗಲ್ಲ. ಸೊ ಆ ಕಪ್ಪಲ್ಲಿ ನಿಮಗೇನು ಬೇಕೋ, ನಿಮ್ಮ ಪರ್ಸನ್ ಕಡೆಯಿಂದ ಏನು ಬೇಕೋ ಅದನ್ನು ಫಸ್ಟ್ ನೀವು ಫಿಲ್ ಮಾಡ್ಕೊಳ್ಳಿ. ಆವಾಗಲೇ ಅಲ್ಲಿ ಲವ್ ಸಿಗುತ್ತೆ. ಸೊ ಎಲ್ಲದಕ್ಕಿಂತ ಫಸ್ಟ್ ಪ್ರಯಾರಿಟಿ ನೀವು ನಿಮ್ಮನ್ನೇ ತೊಗೋಬೇಕು, ಅಂದಾಗಲೇ ಎಲ್ಲ ಸರಿ ಹೋಗೋದು. ಸೊ ಗೈಸ್, ಬಿ ಸ್ಟ್ರಾಂಗ್, ಬಿ ಇಂಡಿಪೆಂಡೆಂಟ್, ಬಿ ಎಮೋಷ್ನಲಿ ಇಂಡಿಪೆಂಡೆಂಟ್ ಸ್ಪೆಷಲಿ. ಓಕೆ, ಸೊ ಇದಾಗಿತ್ತು ನಿಮ್ಮ ಒಂದು ರೀಡಿಂಗ್. ಈ ಒಂದು ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ದರೆ ಕಮೆಂಟಲ್ಲಿ ತಿಳಿಸಿ ಅಂತ ಹೇಳ್ತಾ, ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು ಆಲ್.